ನಮಸ್ಕಾರ, ವೆಲ್ಕಮ್ ಟು ಟೆಕ್ಟೋರಾ ಯುಗ್. ನನ್ನ ಹೆಸರು ಪವನ್ ಕಲ್ಯಾಣ್ಯಂ. ಈ ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ ಹೌ ಟು ಬಿಲ್ಡ್ ಪರ್ಸನಲ್ ಸಿಸ್ಟಮ್ ದಟ್ ಗ್ರೋಸ್ ಈವೆನ್ ವೆನ್ ಯು ರೆಸ್ಟ್. ಈ ಎಪಿಸೋಡು ನಿಮ್ಮ ಫ್ಯೂಚರ್ ಇನ್ಕಮ್, ಕರಿಯರ್, ಫ್ರೀಡಮ್ ಡಿಸೈಡ್ ಮಾಡುತ್ತೆ. ಕಾಂಟೆಂಟ್ ವ್ಯಾಲ್ಯೂ ಇದೆ ಅಂತ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಪಿಸೋಡ್ನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟಲ್ಲಿ ತಿಳಿಸಿ. ಲೆಟ್ಸ್ ಬಿಗಿನ್. ನೀವು ರೆಸ್ಟ್ ಮಾಡಿದ್ರೆ ನಿಮ್ ಪ್ರೋಗ್ರೆಸ್ ಸ್ಟಾಪ್ ಆಗ್ತಾ ಇದೆಯಾ? ಮೆಜಾರಿಟಿ ಆಫ್ ದ ಪೀಪಲ್ ಗ್ರೋತ್ ಅಂದ್ರೆ ಎಫರ್ಟ್ ಅಂತ ನಂಬ್ತಾರೆ. ಎಫರ್ಟ್ ಸ್ಟಾಪ್ ಆದ್ರೆ ಗ್ರೋತ್ ಸ್ಟಾಪ್ ಆಗುತ್ತೆ. ಇದು ಲೇಬರ್ ಮೈಂಡ್ ಸೆಟ್. ನೀವು ಸಿಸ್ಟಮ್ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಸ್ಟೆಲ್ಲು ಟೆಂಪ್ರವರಿ, ಸಿಸ್ಟಮು ರಿಪೀಟೇಬಲ್. ರಿಪೀಟ್ ಆಗೋದು ಕಾಂಪೌಂಡ್ ಆಗುತ್ತೆ. ರಿಪೀಟೇಬಲ್ ಅಸೆಟ್ ಥಿಂಕ್ ಮಾಡಿ. ಸ್ಟೂಡೆಂಟ್ಸು ಡೈಲಿ ಹಾರ್ಸ್ ವರ್ಕ್ ಮಾಡ್ತಾರೆ, ಆದ್ರೆ ಎಕ್ಸಾಮ್ ಮುಗಿದ್ಮೇಲೆ ಔಟ್ಪುಟ್ ಸ್ಟಾಪ್. ನೋಟ್ಸು ಡಿಜಿಟಲ್ ಆಗಿ ಪಬ್ಲಿಷ್ ಮಾಡಿದ್ರೆ ನಾಲೆಜು ಕಂಟಿನ್ಯೂ ಆಗುತ್ತೆ. ಸೊ ಕನ್ಸಂಪ್ಷನ್ ಇಂದ ಕ್ರಿಯೇಷನ್ಗೆ ಶಿಫ್ಟ್ ಆಗಿ. ಪರ್ಸನಲ್ ಸಿಸ್ಟಮ್ ಅಂದ್ರೆ ಏನು? ಒನ್ ಸ್ಟ್ರಕ್ಚರ್ ದಟ್ ವರ್ಕ್ಸ್ ವಿತೌಟ್ ಡೈಲಿ ಎಮೋಷನಲ್ ಎನರ್ಜಿ. ಸ್ಟ್ರಕ್ಚರು ಮೋಟಿವೇಶನ್, ಎಮೋಷನ್ ಮೇಲೆ ಡಿಪೆಂಡ್ ಆಗಲ್ಲ. ಎಐ ನಿಮ್ ಕಾಂಪಿಟೇಟರ್ ಅಲ್ಲ, ಎಐ ನಿಮ್ ಆಂಪ್ಲಿಫೈಯರ್. ಸಿಸ್ಟಮ್ ಇಲ್ಲದೆ ಎಐ ಯೂಸ್ಲೆಸ್. ಸಿಸ್ಟಮು ಪ್ಲಸ್ ಎಐ ಕಂಬೈನ್ ಮಾಡಿ. ಒಂದು ಸ್ಕಿಲ್ಲು ರಿಸ್ಕಿ, ಸ್ಕಿಲ್ ಸ್ಟ್ಯಾಕು ಪವರ್ಫುಲ್ಲು. ಸೊ ಕಮ್ಯುನಿಕೇಶನ್ನು, ಟೆಕ್ಕು, ಥಿಂಕಿಂಗು ಈಸ್ ಈಕ್ವಲ್ ಟು ಲೀವ್ರೇಜ್. ಸ್ಟ್ಯಾಕು ಬಿಲ್ಡ್ ಮಾಡ್ಕೊಳ್ಳಿ. ಆಫ್ಲೈನ್ ಎಫರ್ಟು ಲಿಮಿಟೆಡ್, ಆನ್ಲೈನ್ ಅಸೆಟ್ಟು ಸ್ಕೇಲಬಲ್. ಒನ್ ವಿಡಿಯೋ, ಒನ್ ಬ್ಲಾಗು, ಒನ್ ಟೂಲು ಇಯರ್ಸ್ ವರ್ಕ್ ಆಗುತ್ತೆ. ಡಿಜಿಟಲ್ ಫುಟ್ ಪ್ರಿಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಾಪ್ ಆದ್ರೆ ಗ್ರೋತ್ ಸ್ಟಾಪು. ಸ್ಟ್ರಕ್ಚರ್ಡ್ ಲರ್ನಿಂಗ್ ರಿಪೀಟ್ ಆಗಬೇಕು. ನೀವು ಡೈಲಿ ಅಥವಾ ವೀಕ್ಲಿ ರಿವ್ಯೂ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ. ರಿವ್ಯೂ ಹ್ಯಾಬಿಟು ಕ್ರಿಯೇಟ್ ಮಾಡಿದ್ರೆ ನಮಗೆ ಒಳ್ಳೇದು. ಡೆಕೇಡಲ್ಲಿ ಫಿಕ್ಸ್ಡ್ ಜಾಬು ಡಿಕ್ರೀಸ್ ಆಗುತ್ತೆ. ಪ್ರಾಜೆಕ್ಟ್ ಬೇಸ್ಡ್ ರೋಲು ಇನ್ಕ್ರೀಸ್ ಆಗುತ್ತೆ. ಸಿಸ್ಟಮು ಥಿಂಕರ್ಸು ಅಡಾಪ್ಟ್ ಫಾಸ್ಟರ್. ಪ್ರಾಜೆಕ್ಟ್ ಮೈಂಡ್ ಸೆಟ್ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಇನ್ಕಮ್ಮು ಒಂದಿದ್ರೆ ರಿಸ್ಕು. ಇನ್ಕಮ್ ಸಿಸ್ಟಮು ಮಲ್ಟಿಪಲ್ ಸ್ಟ್ರೀಮ್ಸು. ಸ್ಕಿಲ್ಲು, ಪ್ರಾಡಕ್ಟು, ಅಸೆಟ್ಟು, ರಾಯಲ್ಟಿ. ಅಸೆಟ್ ಥಿಂಕಿಂಗ್ನ ಸ್ಟಾರ್ಟ್ ಮಾಡಿ. ಟೈಮು ಮ್ಯಾನೇಜ್ ಮಾಡೋದು ಎನಫ್ ಅಲ್ಲ, ಟೈಮು ಆಟೋಮೇಟ್ ಮಾಡಬೇಕು. ಟೆಂಪ್ಲೇಟ್ಸು, ರುಟೀನ್ಸು, ಬ್ಯಾಚಿಂಗು, ಡೈಲಿ ರಿಪೀಟೆಡ್ ಟಾಸ್ಕು ಕ್ರಿಯೇಟ್ ಮಾಡ್ಕೊಳ್ಳಿ. ಬರ್ನ್ಔಟ್ ಆಗೋದು ವೀಕ್ ಮೈಂಡ್ ಅಲ್ಲ, ಅನ್ಸ್ಟ್ರಕ್ಚರ್ಡ್ ಎಫರ್ಟು ಪ್ರಾಬ್ಲಮ್. ಸಿಸ್ಟಮು ಎನರ್ಜಿ ಸೇವ್ ಮಾಡುತ್ತೆ. ಸೊ ಹೈ ಫೋಕಸ್ ಅವರ್ಸ್ ಪ್ರೊಟೆಕ್ಟ್ ಮಾಡಿ. ಫ್ರೆಂಡ್ಸು ರ್ಯಾಂಡಮ್ ಆಗಿದ್ರೆ ಗ್ರೋತು ರ್ಯಾಂಡಮು. ಇಂಟೆನ್ಷನಲ್ ಸರ್ಕಲ್ ಇದ್ರೆ ಗ್ರೋತು ಆಕ್ಸಲರೇಟ್ ಆಗುತ್ತೆ. ಸೊ ನೀವು ಥಿಂಕರ್ ಜೊತೆ ಕನೆಕ್ಟ್ ಆಗಿ. ಎನ್ವಿರಾನ್ಮೆಂಟ್ ಆಡಿಟ್ ಮಾಡಿ. ಎಐ ಯೂಸ್ ಮಾಡೋದು ಟ್ರೆಂಡ್ ಅಲ್ಲ, ಎಐ ವರ್ಕ್ ಫ್ಲೋ ಡಿಸೈನ್ ಮಾಡಬೇಕು. ರಿಸರ್ಚ್ ಎಐ, ರೈಟಿಂಗ್ ಎಐ, ಹಾಗೆ ಆಟೋಮೇಷನ್ ಎಐ ಕಂಬೈನ್ ಮಾಡಿ. ಟೂಲ್ ಲಿಸ್ಟು ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಕೆಲಸ ಮಾಡಬಾರ್ದು, ಎಐ ನಿಮಗೆ ವರ್ಕ್ ಮಾಡಬೇಕು. ಇದು ಸಿಸ್ಟಮ್ ಥಿಂಕಿಂಗ್ ಮೈಂಡ್ ಸೆಟ್. ಓನ್ಲಿ ಮಾರ್ಕ್ಸ್ನ ಚೇಸ್ ಮಾಡಿದ್ರೆ ನೀವು ರೀಪ್ಲೇಸಬಲ್ ಆಗ್ತೀರಾ. ಸಿಸ್ಟಮ್ನ ಬಿಲ್ಡ್ ಮಾಡಿದ್ರೆ ಇರ್ರೀಪ್ಲೇಸಬಲ್ ಆಗ್ತೀರಾ. ಇರ್ರೀಪ್ಲೇಸಬಲ್ ಪಾತ್ನ ಚೂಸ್ ಮಾಡ್ಕೊಳ್ಳಿ. ದೊಡ್ಡದಾಗಿ ಬಿಲ್ಡ್ ಮಾಡಬೇಕು ಅಂತಲ್ಲ ಏನಿಲ್ಲ, ಸ್ಮಾಲ್ ಡೈಲಿ ರಿಪೀಟೇಬಲ್ ಆಕ್ಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. 1 hour ಟ್ರೈನಿಂಗು ಪ್ಲಸ್ 30 minutes ಕ್ರಿಯೇಷನ್ನು. ಸ್ಮಾಲ್ ಕನ್ಸಿಸ್ಟೆನ್ಸಿ ಲುಕ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫೇಲ್ಯೂರು ಸಿಸ್ಟಮ್ ಅಲ್ಲಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡುತ್ತೆ.
ಒನ್ ಅಟೆಂಪ್ಟ್ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ಸಿಸ್ಟಮು ಸರ್ವೈವ್ ಆಗತ್ತೆ. ಬಟ್ ನೋ ಸಿಸ್ಟಮು ಫುಲ್ ಕೊಲ್ಯಾಪ್ಸ್ ಆಗುತ್ತೆ. ರೆಸಿಲಿಯಂಟ್ ಡಿಸೈನ್ ಮಾಡ್ಕೊಳ್ಳಿ. ನಿದ್ದೆ ಮಾಡಿದ್ರು ಗ್ರೋತ್ ಆಗಬೇಕು. ಕಾಂಟೆಂಟು, ಕೋರ್ಸು, ಟೂಲು, ಆಟೋಮೇಷನು, ಸಿಸ್ಟಮ್ ಆಲ್ವೇಸ್ ಆಕ್ಟಿವ್. ಒಂದು ಪ್ಯಾಸಿವ್ ಅಸೆಟ್ ಪ್ಲಾನ್ ಮಾಡ್ಕೊಳ್ಳಿ. ಸಕ್ಸಸ್ಸು ರ್ಯಾಂಡಮ್ ಅಲ್ಲ, ಸ್ಟ್ರಕ್ಚರು ಬಿಹೈಂಡ್ ಇರುತ್ತೆ. ಇನ್ವಿಸಿಬಲ್ ಸಿಸ್ಟಮು ವಿಸಿಬಲ್ ರಿಸಲ್ಟ್ ಕೊಡುತ್ತೆ. ಸೊ ನೀವು ಇನ್ವಿಸಿಬಲ್ ವರ್ಕ್ನ ಸ್ಟಾರ್ಟ್ ಮಾಡಿ. ಫ್ಯೂಚರ್ ಎಜುಕೇಶನ್ನು ಸೆಲ್ಫ್ ಡಿಸೈನ್ ಆಗುತ್ತೆ. ಡಿಗ್ರೀಸು ಪ್ಲಸ್ ಡಿಜಿಟಲ್ ಸ್ಕಿಲ್ಸು ಪ್ಲಸ್ ಎಐ ಲಿವರೇಜ್. ಸೆಲ್ಫ್ ಬಿಲ್ಡ್ ಸಿಸ್ಟಮು ಇನ್ಸ್ಟಿಟ್ಯೂಷನಲ್ ಲೇಬಲ್. ಸೊ ಸೆಲ್ಫ್ ಕರಿಕ್ಯುಲಮ್ ಡಿಸೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಬ್ರೇಕ್ ಮಾಡ್ತೀನಿ ಹೌ ಟು ಸ್ಟಾಪ್ ಪ್ರಿಪೇರಿಂಗ್ ಫಾರ್ ದ ರಾಂಗ್ ಫ್ಯೂಚರ್. ಸ್ಟೆಪ್ ಬೈ ಸ್ಟೆಪ್ ಆರ್ಕಿಟೆಕ್ಚರ್ ಬ್ರೇಕ್ ಮಾಡ್ತೀನಿ. ಸೊ ನೀವು ಪ್ರಿಪೇರ್ ಆಗಿ ಬನ್ನಿ. ಈ ಎಪಿಸೋಡು ನಿಮಗೆ ವ್ಯಾಲ್ಯೂ ಇತ್ತು ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಪಿಸೋಡ್ನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟಲ್ಲಿ ತಿಳಿಸಿ. ಕಾಮೆಂಟಲ್ಲಿ ನಿಮ್ಮ ಬಿಗ್ಗೆಸ್ಟ್ ಸಿಸ್ಟಮ್ ಐಡಿಯಾ ಹಾಕಿ. ಟೆಕ್ಟೋರಾ ಯುಗ್ ವ್ಯೂವರ್ಸ್, ರಿಮೆಂಬರ್, think in system, act with time. Meet you guys in next episode. Until then, recover all the discussed points. I am Pavan Sriyadam signing off. Bye bye.